ಎಲ್ರಿಗೂ ನಮಸ್ಕಾರ. ಗೆರೆ ಎಳೆದಾಗಿದೆ, ವೃತ್ತ ಬರದಾಗಿದೆ, ಗಡಿಯಾರದಲ್ಲಿ 8 ಗಂಟೆ ಆಗಿದೆ. ಗಂಟೆ 8 ಆಗಿದೆ ಅಂತಾನೆ ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬಂದಾಗಿದೆ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಇವತ್ತಿನ ಎಪಿಸೋಡ್ಗೆ ನಮ್ಮ ಬ್ಯೂಟಿಫುಲ್ ಜಜಸ್ ವೆಲ್ಕಮ್ ಮಾಡೋಣ. ಶತಚಿತ್ರಗಳ ಸರದಾರ, ಸ್ಯಾಂಡಲ್ವುಡ್ ಸಂಗೀತ ಸಾರ್ವಭೌಮ ಗುರು ಕಿರಣ್ ಸರ್ಗೆ ವೆಲ್ಕಮ್. ಥ್ಯಾಂಕ್ ಯು. ಚಂದನವನದ ಚಂದದ ಹುಡುಗಿ, ಮಜಾ ಭಾರತದ ಮುದ್ದು ಬೆಡಗಿ ರಚಿತಾ, ವೆಲ್ಕಮ್ ಟು ದ ಶೋ. Thank you so much. All the best. ನಾನು ರೆಡಿ, ನಮ್ಮ ಜಜಸ್ ರೆಡಿ. ಹಾಗಿದ್ರೆ ನಮ್ಮ ಪಾರ್ಟಿಸಿಪೆಂಟ್ಸ್ ಇವರೇ ಹೇ 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 ಅಂತ ರೆಡಿ ಆಗಿರ್ಬೇಕಾದ್ರೆ ನಾವ್ ಯಾಕೆ ಲೇಟ್ ಮಾಡೋಣ? ಬರೀ ನಮ್ಮ ಮೊದಲ ಸ್ಕಿಟ್ ನ ನೋಡ್ಕೊಂಬೋಣ. ಗಂಡ ಹೆಂಡತಿ ಸಂಬಂಧ ಜನ್ಮ ಜನ್ಮದ ಅನುಬಂಧ ಅಂತ ಅಂತಾರೆ. ಆದ್ರೆ ಹೆಂಡತಿ ಕಾಟ ತಡೆಯಕ್ಕಾಗದೆ ಸೂಸೈಡ್ ಮಾಡಿಕೊಂಡು ನರಕ ಸೇರಿರುವಂತ ಸಾಮ್ರಾಣಿ ನರಕದಲ್ಲಾದ್ರೂ ನೆಮ್ಮದಿಯಾಗಿರ್ತಾನ ಏನೋ ನನಗಂತೂ ಗೊತ್ತಿಲ್ಲ. ಬದುಕಿದ್ದಾಗ ಅವನು ಕೊಟ್ಟಿರೋ ಟಾರ್ಚರ್ಗೆ ನರಕನೂ ಕಡಿಮೆನೆ ಅಂತ ಅಂತೀನಿ. ಬನ್ನಿ ಅಲ್ಲಿ ಏನ್ ನಡೀತಾರೆ ನೋಡ್ಕೊಂಬೋಣ. ಅಯ್ಯಪ್ಪ, ಕೊನೆಗೂ ಸತ್ತು ನರ್ಕೋಕ್ ಬಂದ್ಬಿಟ್ಟೆ ಕಳು. ಹೊತ್ತಿಗಿತ್ತು ಇಟ್ಬಿಟ್ಟವ್ರೆ. ಸಾಯಿಲ್ಲ ಅಂದ್ರೆ ಉಸಿರು ಕಟ್ ಸಾಯಿಲ್ಲ ಅಂತ ಇಟ್ಬಿಟ್ಟವ್ರೆ. ಏನ್ ಸಾ ಕೊಯ್ಕಾಲಡಿ ಫಾಗು ಸುಸ್ಸು ಬಂದ್ರೆ ಸೈಡ್ ವಿಂಗ್ ಹೋಗು. ಆಲ್ರೆಡಿ ಸತ್ ನಿಂತವನಲ್ಲಿ ಸೈಡ್ ಅಲ್ಲಿ ರಾಗು. ಒಂದ್ಸತಿ ಸತ್ ನೋಡೋ ಲ್ಯಾಗು. ಅಲ್ಲೇ ಸ ಏನ್ ಒಬ್ಬ ಸೆಲೆಬ್ರಿಟಿ ಸತ್ತು ನರ್ಕಕ್ ಬಂದವನಿ ಒಂದ್ ರೆಸ್ಪೆಕ್ಟ್ ಇಲ್ವಾ ಸ? ಫುಲ್ ಒಂದ್ ರೆಸ್ಪೆಕ್ಟು. ಇಲ್ಲಿ ಕೆಳಗಡೆ ಸತ್ತೀನಿ ಅಂತ ಕಣ್ಣೀರ್ ಹಾಕೋರಿಲ್ಲ, ಮೇಲ್ಗಡೆ ಬಂದ್ರೆ ಪನ್ನೀರ್ ಹಾಕೋರಿಲ್ಲ. ಯಾವಲ್ಲವನು ಯಾವಲ್ಲವನು ರಾಮಣ್ಣ ಅಂದ್ರೆ ನೀನೇ? ಕಿಂಕರ ಮಾದೇಶ್ವರ ಮಾದೇಶ್ವರ ಎಲ್ಲವೋ ನೀಚ ನಿಕೃಷ್ಟ ಮದಾಂಧ ಉಲುಮಾನವ, ಭೂಲೋಕದಲ್ಲಿ ಪಾಪಗಳನ್ನ ಮಾಡಿ ಬಂದಿರುವ ಪಾಪಿ ನೀನು. ಹೋಗಲ್ಲ ನಿಂತ್ಕ. ಇಲ್ಲಿ ಲೈನಲ್ಲಿ ಈ ನಿಮ್ದು ಪಾರ್ಸಲಿಟಿ ಶುರು ಆಯ್ತಲ್ಲ. ಅಲ್ಲ ನಮ್ಮೂರಲ್ಲಿ ಓಟ್ ಹಾಕಕ್ ಹೋದ್ರು ಲೈನಲ್ಲಿ ನಿತ್ಕೋಬೇಕು, ರೇಷನ್ ತಗೊಳಕ್ ಹೋದ್ರು ಲೈನಲ್ಲಿ ನಿತ್ಕೋಬೇಕು, ಓಯ್ಲಿ ಎತ್ಲಾಗ ಆಡಿಷನ್ಗೆ ಹೋಯ್ತಿವಿ ಅಂದ್ರೆ ಅಲ್ಲೂ ಲೈನಲ್ಲಿ ನಿತ್ಕೋಬೇಕು. ಏನ್ ಲೈನಲ್ಲಿ ನಿತ್ಕ ಏನ್ ಮಾಡೋಣ? ಕಿಂಕರ ಆಯ್ತು, ನಾ ಮಾದೇಶ್ವರಕ್ಕಲ್ಲ ಕೆಲಸ ಮಾಡ್ಲು. ಏನ್ ನಾನು ನೀನು ವಾಪಸ್ ಹೋಯ್ತೀನ? ಹೆಂಗಿದ್ರು ಇಲ್ಲೇ ಇರ್ತೀನಿ, ನಾನು ನಿನ್ ಫ್ರೆಂಡ್ ಆಗ್ಬಿಡಣ. ಅಲ್ಲ ಅವ್ರೆಲ್ಲಿ? ಯಾರು? ರಂಬೆ. ಅವರು ನಮ್ ಬಾಸ್ ಜೊತೆ ಡ್ಯಾನ್ಸ್ ಮಾಡುವ ಅವರು. ಎಷ್ಟಿನ ಅಂತ ಅವನ್ ಜೊತೆ ಕುಣಿತಾರ, ನನ್ ಜೊತೆ ಒಂದಿನ ಕುಣಿಲಿ ಕರ್ಸ್ಲ. ಅವ್ರು ಬರಲ್ಲಪ್ಪ. ಯಾಕೆ ಬರಲ್ಲ? ರಂಬೆಗೀಗ 3 ತಿಂಗಳು, ಊರ್ವಶಿಗೆ 6 ತಿಂಗಳು, ಮೇನಕೆಗೆ 9 ತಿಂಗಳು. ಸುಮ್ನೆ ಇರಲ್ಲ, ಎಲ್ಲ ನೀವೇ ಮಾಡದಾರ ನಾವೇನ್ ಮಾಡೋಣ? ಹೋಯ್ತೀನಿ ಅತ್ಲಾಗೆ. ಬೈಲ್ 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 ಬೈಲ್. ಅವರು 3 ತಿಂಗಳು 6 ತಿಂಗಳು ರಾಜ್ಯದಲ್ಲಿದ್ದಾರೆ ಅಂತ ಹೇಳಿದೆ. ರಾಜ್ಯದಲ್ಲದಾರ? ಓ ಮತ್ತೆ ಬರ್ತಾರೆ ಅಷ್ಟೇ. ಸರಿ, ಈಗ ಅಲ್ಲಿಂದ ಬಂದ್ ಬೇಜಾರಾಗ್ಬಿಟ್ಟದಲ್ಲ, ಎಂಟರ್ಟೈನ್ಮೆಂಟ್ ಏನಿಲ್ವಾ? ಏನು ಇಲ್ಲ. ಏನ್ ಸುಳ್ಳು ಹೇಳ್ತೀಯ ಮಗ ನೀನು? ಟಿವಿಯ ಮಡಿಕೋಬಿಟ್ಟು ಎಂಟರ್ಟೈನ್ಮೆಂಟ್ ಇಲ್ಲ ಅಂತನಲ್ಲ. ಟಿವಿ ಹಾಕ್ಲಾ? ಹಾಕಲ್ಲ. ಯಾಕೆ ಹಾಕಲ್ಲ? ಕರೆಂಟ್ ಇಲ್ಲ. ಕರೆಂಟ್ ಏನ್ ಕೆ ಬೇರ್ ಬರ್ಲೇ ಇಲ್ವ ಇಲ್ಲಿಗೆ? ಬೋರ್ನ ಅವ್ರಿಗೆ ಕರ್ಸಲ್ಲ. ಯಾಕೆ ನರ್ಕಕ್ಕೆ ಯಾಕೆ ಕರ್ಸಲ್ಲ? ಕೆ ಬೇರ್ನ ಕರ್ಸಲ್ಲ ಕಣ. ಅದ್ಯಾಕೆ ಕರ್ಸಲ್ಲ? ಅವ್ರನ್ನ ನಮ್ಮ ಲೋಕಕ್ಕೆ ನಾವು ಕರ್ಸಲ್ಲ. ಯಾಕೆ ಕರ್ಸಲ್ಲ ಹೇಳಲ್ಲ? ಭೂಲೋಕದಲ್ಲಿ ಮನೆ ಮನೆಗೂ ಬೀದಿ ಬೀದಿಗೂ ಲೈಟ್ ಕಂಬ ನೆಡೋದೇ ಅವರು, ದೀಪ ಕೊಡೋದೇ ಅವರು. ಎಷ್ಟೇ ಕಷ್ಟ ಬರ್ಲಿ, ಮಳೆ ಇರ್ಲಿ, ಗಾಳಿ ಇರ್ಲಿ, ಚಳಿ ಇರ್ಲಿ, ಬೆಟ್ಟ ಗುಟ್ಟ ಅಂತ ನೋಡದೆ ಕಷ್ಟ ಪಡ್ತಾರೆ. ಲೇ, ಕೊನೆಗೆ ಅವ್ರ ಮನೇಲಿ ದೀಪ ಹಾರೋದ್ರು, ಪಕ್ಕದ ಮನೆಗೆ ಬೆಳಕು ಅಂತವ್ರ ನಾವು ನರ್ಕ ಕರ್ಕೊಬರಲ್ಲ ಕಣ, ಡೈರೆಕ್ಟ್ ಸ್ವರ್ಗಕ್ಕೆ ಕಳಿಸ್ತೀವಿ. ಅಪ್ಪ ಮುಟ್ಟಿದ್ ಮಾತಾಡಿದೆ ಕಣ. ಅಪ್ಪಂಗೆ ಹುಡ್ತಿಯ ಬಿಡ್ಲಾ? ಸರಿ ಸರಿ, ಹಂಗಾದ್ರೆ ಆ ಟಿವಿ ಬೆಂಕಿ ಹಚ್ಚತ್ಲಾಗಿ. ಬೇಡ ಬೇಡ, ಹಂಗಾದ್ರು ಹಚ್ಬಿಟ್ಟಿಯ. ಮತ್ತೆ ಹಾಕೋ. ನಮ್ ಬಾಸ್ ಕೇಳಿ EMI ತಗೊಂಡಿದ್ದೀನಿ ಅದನ್ನ. ನಿಮ್ ಯೋಗ್ಯತೆಗೆ ಇದನ್ನು ಫುಲ್ ದುಡ್ಡು ಕೊಟ್ಟು ತಗೊಳಕ್ಕಾಗಿಲ್ಲ. ಸರಿ ಸರಿ, ಹಾಕು ಅಂದಾಗ ಹೋದ್ರೆ ಒಳಗೆ ಹಾಕ್ತೀನಿ. ಅದೇನದ? ರಿಮೋಟು. ಓ, ನೀವು ರಿಮೋಟ್ ಕೈಯಲ್ಲಿ ಇಟ್ಟಿರ್ತೀರಾ? ಹಾಕು ಹಾಕು. ಈ ಯಾವ್ದ ಟಿವಿ ಎತ್ತೆತ್ತೈತಲ್ಲೋ ಇಲ್ಲೋಣ, ಪಕ್ಕದೂರಲ್ಲಿ ಸ್ಯಾಟಲೈಟ್ ಐತೆ. ಏನಂದೆ? ಸ್ಯಾಟಲೈಟ್ ಉಪಗ್ರಹ ಕಣೋ, ಅದೈತಿ. ಅಲ್ಲಿಂದ ಒಂದು ಕೇಬಲ್ ಅಳಿಸ್ಕೊಬಿಡು, ನರ್ಕಕ್ ಬಾರಿ ಹತ್ರ ಅಂತದ್ಯೋ. ಒಳ್ಳೊಳ್ಳೆ ಚಾನಲ್ ಬರ್ತದೆ, ಕಲರ್ ಸೂಪರ್ ಬರ್ತದೆ, ದಿನಕ್ಕೆ ₹1 ಫುಲ್ ಎಂಟರ್ಟೈನ್ಮೆಂಟ್.
ಒಬ್ಬ ಕಿಂಕರನ ಸಹಾಯದ ಮೇಲಕ್ಕೆ ಹೆಂಗ್ ಬಂದ್ಬಿಟ್ಟು ನನ್ನಿಷ್ಟ ಗುರು ನಾ ಹೆಂಗಾರ ಬರ್ತೀನಿ. ಹೆಂಗಾತ ಬರ್ತೀನಿ ಸರ್ ನನ್ನ ಅಡ್ಮಿಷನ್ ಮಾಡ್ಕೊಳ್ಳಿ. ಅಡ್ಮಿಷನ್ ಮಾಡ್ಕೊಳಲ್ಲ. ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಸರ್. ಒಂದ್ 50 ರೂಪಾಯಿ ಕೊಡ್ತೀನಿ ಮಾಡ್ಕೊಳ್ಳಿ. ಲಂಚ, ಈ ಕಿಂಕರನಿಗೆ ಲಂಚ. ತೊಲಗು ಆಚೆ. ನಾನ್ ಆಚೆ ಕಡೆ ಹೋಗ್ಬೇಕಾದ್ರೆ ಎಷ್ಟೋ ಜನ ನನ್ನ ನೋಡಿ ಇಂಪ್ರೆಸ್ ಆಗ್ತಾರೆ. ನನ್ ಮಗನ ನೀನ್ ಇನ್ಫ್ಲುಯೆನ್ಸ್ಗೂ ಆಗ್ತಾ ಇಲ್ವಲ್ಲ. ಅಲ್ಲಿ ಬೈಲಿ ಮೇಡಮ್ ಕೈಲಿ ಇನ್ಫ್ಲುಯೆನ್ಸ್ ಮಾಡಿಸ್ತೀನಿ. ನಾನು ಸೇರಿಸ್ಕೊ ಮೇಡಮ್, ಒಂಚೂರು ಹೇಳಿ ಸೇರಿಸ್ಕೊಳಕ್ಕೆ ಪ್ಲೀಸ್. ಅವ್ರಿಗೆ ಇಷ್ಟ ಇಲ್ಲ ಕಣ. ಯಾಕೆ? ನಾನ್ ಸತ್ತು ನರ್ಕಕ್ಕೆ ಬರಕ್ಕೆ ಇಷ್ಟ ಇಲ್ಲ, ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಕ್ಕೆ ಅವ್ರಿಗೆ ಆಸೆ. ಯಾರೋ ವ್ಯಕ್ತಿ ಇದ್ದಾರೆ, ಅವ್ರ ಕೈಲಿ ಇನ್ಫ್ಲುಯೆನ್ಸ್ ಮಾಡಿಸ್ತೀನಿ. ಹಲೋ ಸರ್, ಹಲೋ ಸರ್. ಮಾದೇಶ್ವರ ಕಿಂಕರ ನಂಗೆ ಹೇಳ್ದೆ ಕರ್ಕ ಬಂದಿದ್ಯಾ. ಕಬಡ್ಡಿ 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 ಕಾರ್. ಯಾವ ಕಬಡ್ಡಿ ಕಾರಲ್ಲ, ಸತ್ತು ನರ್ಕೋಕ್ ಬಂದ್ರು ಹುಡ್ಕ ಬಂದಿದ್ಯಲ್ಲ, ನೀನ್ಯಾಕ್ ಬಂದಿಲ್ಲ? ನನ್ ಟಾರ್ಚರ್ ತಡ್ಕೊಳಕ್ ಆಗಲ್ಲ ಅಂತ ನೀ ಮೇಕ್ ಬಂದೆ. ನಾ ಕೆಳಗಡೆ ಟಾರ್ಚರ್ ತಡ್ಕೊಳಕ್ ಆಗಲ್ಲ ಅಂತ ನಾನು ಬಂದೆ. ಒಂದ್ ನಿಮಿಷ ಅಣ್ಣ, ನನ್ನ ಆಯ್ಸ್ ನಂಗೆ ಕೊಟ್ಬಿಡ್ಲಾ? ಒಳ್ಳೆ ಸಾಲ ಕರೆದಂಗೆ ಕೇಳ್ತಾರಲ್ಲ ಆಯುಷ್ನ. ಇಲ್ಲಿ ನೋಡಿ, ನಾ ಎಷ್ಟು ವರ್ಷ ಬದುಕ್ಬೇಕಿತ್ತು ಹೇಳೋ? 90 ವರ್ಷ. ನಾ 8 ವರ್ಷಕ್ಕೆ ಸತ್ತೆ, 30 ವರ್ಷಕ್ಕೆ. ಇನ್ನು 60 ವರ್ಷ ಬ್ಯಾಲೆನ್ಸ್ ಐತೆ, ನಂಗೆ ಕೊಟ್ಬಿಡು, ಹೋಯ್ತೀನಿ. ಹಂಗೆಲ್ಲ ಕೊಡಕ್ ಆಗಲ್ಲಪ್ಪ. ಯಾಕೆ ಕೊಡಕ್ಕಾಗಲ್ಲ? ಅಲ್ಲ ನಿನ್ ಬಾಡಿ ಸುಟ್ಟು ಬಿಟ್ಟವ್ರಪ್ಪ, ಕೊಡಲ್ಲವ. ನಮ್ ಬಾಡಿ ಸುಟ್ಟವ್ರೆ? ಯಾವನ್ ಸುಟ್ಟವ್ಲ? ನಾನೇ ಸುಟ್ಟಾಕ್ಬಿಟ್ಟೆ. ನಾ ಸಾಯದೇ ಕಾಯ್ತಾ ಇದ್ರು ಅನ್ಸುತ್ತೆ. ಎಲ್ಲ ಸುಟ್ಟು ಭಸ್ಮ ಮಾಡಿ ಒಳ್ಳೋಡು ಬೂದಿ ಹೆಂಗ್ ಓಡಾಡ್ತದ ನಂದು. ನೋಡವ, ಭೂಲೋಕದಲ್ಲಿ ಇಷ್ಟ ದಿನ ಬರೀ ಹುಲಿ ಅಂತ ಓಡಾಡ್ಕತ್ತಿದ್ದೆ. ನನ್ ಬಾಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವ್ದೋ ಹುಲಿದೋ ಸಿಂಹದ ಸೇರ್ಕೊಬಿಡ್ತೀನಿ. ನಂಗೆ ಕೊಟ್ಬಿಡ. ಹಂಗೂ ನಿಂಗೆ ಆಯಿಸ್ಬೇಕು ಅಂದ್ರೆ ಒಂದು ಬಿಟ್ಟೋಗ್ಬೇಕಾಗತ್ತೆ. ಏನ್ ಬಿಟ್ಟು ಹೋಗ್ಬೇಕು? ಗಂಡಸ್ತಾನ ಬಿಟ್ಟೋಗ್ಬೇಕಾಗತ್ತೆ. ಅಲ್ಲ, ಗಂಡಸ್ತಾನ ಬಿಟ್ಟೋಗಿ ಯಾವ ಹುಲಿ ಆದ್ರೇನು ಯಾವ ಸಿಂಹ ಆದ್ರೇನಿಲ್ಲ, ಆದ್ರೂ ಪರವಾಗಿಲ್ಲ ಕಣ. ಈ ನನ್ನ ಮಗನ್ ಟಾರ್ಚರ್ಕಿಂತ ಗಂಡು ಅಲ್ಲ ಹೆಣ್ಣು ಅಲ್ಲ, ಬರೀ ಹುಲಿ ಆಗಿರೋದೇ ಬೆಸ್ಟ್. ನನ್ನ ಆಯುಸ್ ನಂಗೆ ಕೊಟ್ಬಿಡು. ಹಾಗಾದ್ರೆ ತೆಗೆದುಕೋ, ತಥಾಸ್ತು. ಎಲ್ಲೇದು ಆಯಸ್ಸು? ಒಂದ್ ಕೂದ್ಲಲ್ಲಿ ಇಟ್ಟಿದೆ ನನ್ನ ಆಯುಸ. 60 ವರ್ಷದ ಕೂದ್ಲಲ್ಲಿ ಇಟ್ಕೊಬಿಟ್ರೆ ನಿನ್ ಜನ್ಮ. ಐ ಲವ್ ಯು. ಐ ಲವ್ ಯು ಟು. ಹೋಗೋದೋಯ್ತೀನಿ, ಸ್ವಲ್ಪ ವಯಸ್ಸು ತಕ ಹೋಯ್ತೀನಿ. ಬಾಬಾ ಇಲ್ಲಿ ನಿನ್ನ ಫೇಸ್ ನನ್ನ ಸಾವನ್ ಲಿಸ್ಟ್ ಅಲ್ಲಿ ನೋಡಿಲ್ವಲ್ಲ ನಾನು. ಒಂದ್ ನಿಮಿಷ. ಹೆಸರು ಸಾಮ್ರಾಣಿ, ಹೆಂಡತಿ ಹೆಸರು ಸುಸ್ಸು, 5 kg ರಾಗಿ, 3 kg ಗೋಜಿ, 1 kg. ಮಾಕಾಚಾರ ತೊಡ್ಬಿಡ್ತೀನಿ. ನಂದು ಜಾತಕ ಓದು ಅಂತಂದ್ರೆ ರೇಷನ್ ಕಾರ್ಡ್ ಓದ್ತಾ ಕೂತವನೆ. ಸಾರಿ. ಹೆಸರು ಸಾಮ್ರಾಣಿ, ಬದುಕ್ಬೇಕಾಗಿರೋ 90 ವರ್ಷ. 30 ವರ್ಷಕ್ಕೆ ಸತ್ತು ಬಂದ್ಬಿಟ್ಟವನೆ. ಇದ್ಯಾಕೋ 90 ವರ್ಷ ಆಯ್ಸಿದೆ, 30 ವರ್ಷಕ್ಕೆ ಬಂದ್ಬಿಟ್ಟಿದ್ಯಾ? ನೀನ್ 90 ವರ್ಷ ಆಯ್ಸ್ ಕೊಟ್ಟಿದ್ಯಾ ಕಣಪ್ಪ. ಅದ್ರ ಜೊತೆಗೆ ನನ್ನ ಹೆಂಡತಿ ವಾಯ್ಸ್ ಕೊಟ್ಟಿದ್ಯಲ್ಲ. ಅವಳು ಮದುವೆಯಾಗಿ 4 ವರ್ಷ ಆಯ್ತು, 40 ಕೆರೆ ನೀರ್ನ ಹಂಗೆ ಕುಡಿಸ್ತಾವಳೆ. ಇನ್ನು ಅವಳ ಜೊತೆನೆ ಇದ್ರೆ ಕೆಸರು ಕುಡಿಸ್ಬಿಡ್ತಾಳೆ ಅಂತ ಸತ್ತು ಬಂದ್ಬಿಟ್ಟೆ ನಾನು. ಅಲ್ಲ, ಭೂಲೋಕದಲ್ಲಿ ನಿಮ್ಮವರು ರಚಿತಾ ರಾಮ್ ಅಂತ ಒಂದು ಸ್ವರ್ಗ ಇತ್ತಲ್ಲ, ಅದನ್ನ ಹಾಕ್ಬಿಟ್ಟು ಬಂದೆ. ಸ್ವರ್ಗನೇ ಅದು. ಬೆಳಿಗ್ಗೆ ನಾಷ್ಟ ಮಾಡಕ್ ಬಿಡಲ್ಲ, ಮಧ್ಯಾಹ್ನ ಊಟ ಮಾಡಕ್ ಬಿಡಲ್ಲ, ರಾತ್ರಿ ನಿದ್ದೆ ಮಾಡಕ್ ಬಿಡಲ್ಲ. ನಿದ್ದೆ ಮಾಡಕ್ ಬಿಡಲ್ಲ? ಜಗಪ್ಪ ಅಂತ ಬಂದು ಎದಳಿಸ್ಬಿಡ್ತಾರೆ. ಎಲ್ಲಿ? ಕನ್ಸಲ್ಲಿ. ಕನಸಲ್ಲ? ಎದ್ದು ಆ ಕಡೆ ಈ ಕಡೆ ನೋಡ್ತೀನಿ, ಅವ್ರು ಇರೋದೇ ಇಲ್ಲ. ಅವ್ರು ನೋಡಿದ್ರು ಕಾರ್ ತಕೊಂಡ್ ಸುತ್ತಾಡ್ತಾವ್ರಂತೆ. ಕಾರಲ್ಲಿ ಓಡಾಡೋರ್ಗೆ ಕಾಲಲ್ಲಿ ಓಡಾಡೋರು ಎಲ್ಲಪ್ಪ ಕಾಣಿಸ್ತಾರೆ. ಅದಕ್ಕೆ ನಿನ್ನ ಟಿಕೆಟ್ ನೀನೆ ಹರ್ಕ ಬಂದೆ. ಪತಿದೇವ, ತಾವು ತಮ್ಮ ಸುರಪಾನವನ್ನು ಸೇವಿಸಲು ಮರೆತಿದ್ದೀರಿ, ಅದಕ್ಕಾಗಿ ನಾನೇ ತಂದೆ. ಅದಕ್ಕಳ ಹೆಣ್ಣಿಗೆ ಹಾಕ್ಲ ಹಂಗ್ ಹೊಡಿತಿದ್ರು. ಸುಮ್ಮನೆ ಮಾನವ. ಪತಿದೇವ, ಅಲ್ಲ ಯಾವಾಗ್ಲೂ ಒಂದೊಂದೇ ಹೊಡಿತಾ ಇದ್ರಿ, ಇವತ್ತೇಕೆ ಎರಡು ಹೊಡಿದ್ರಿ? ಒಂದು, ಅವನ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಮತ್ತೊಂದು, ನನ್ ಜೊತೆ ಇವ್ನ್ ಮಾತಾಡ್ತಾ ಇರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಇದು ಯಾಕೆ ಅಂತ ಕ್ವಶನ್ ಮಾಡಿದ್ದಕ್ಕೆ. ಇದ್ಯಾಕೆ? ಇದನ್ನು ಕೊಟ್ಟಿಲ್ವಲ್ಲ. ಪಾಪ ಎತ್ಕೊಂಡೆ ಹೊಂಟೋಗ್ಬಿಟ್ಟು. ಬೈಲಿ ಅಲ್ಲ ಕಡ, ನಿನ್ ಹೆಂಡತಿ ನೋಡಕೊಳ್ಳೆ ಕೈ ತೊಳ್ಕ ಮುಟ್ಟಂಗವಳೆ, ನಿನ್ ನೋಡಕೊಳ್ಳೆ ಮುಟ್ಟಿದ ತಕ್ಷಣನೇ ಕೈ ತೊಳ್ಕೊಳಂಗಿದೀಯ.
ಸರಿ ನಿನ್ನ ಹೆಂಡತಿಯನ್ನು ಮಾತ್ಕು ಪತಿದೇವರು ಅಂತವಳಲ್ಲ. ನಮ್ಮ ಲೋಕದಲ್ಲಿ ಹಂಗೆ ಹಾ. ಹೋಗೋ ಬಾರೋ ಅನ್ನೋ ಚಾನ್ಸ್ ನಾವು ಕೊಟ್ಟಿಲ್ಲ. ಪತಿನೇ ದೇವ್ರು, ಅವ್ರ ಕಾಲ್ ಕೆಳಗನೆ ಇರ್ಬೇಕು ಅನ್ನೋ ರೇಂಜ್ ಇಟ್ಟಿದೀವಿ. ಸಾಕಾತಾಗಿ ಇಟ್ಟಿದ್ಯಾ ಕಣ ನಿನ್ ರೇಂಜ್ ನ. ಏನಾಯ್ತು ಮೇಡಮ್? ಸತಿದೇವ Yes. ತಮ್ಮ ಮನಸ್ಸನ್ನು ನೋವು ಮಾಡಿದ ಕಾರಣ ನನಗ್ ನಾನೇ ಶಿಕ್ಷೆ ಕೊಟ್ಕೊಂಡು ಕುದಿಯುವ ಎಣ್ಣೆಯಲ್ಲಿ ಮುಳುಗಿ ಎದ್ದು ಬಂದಿದ್ದೀನಿ. ಕೈ ತುಂಬಾ ಉರಿತಿದೆ, ಬೆಣ್ಣೆಯನ್ನು ಹಚ್ಚಿಕೊಳ್ಳಲೇ? ಈ ಗಂಡ ಹೇಳಕ್ಕೂ ಮುಂಚೆ ಯಾಕೆ ಎದ್ದು ಬಂದೆ? ನೀನು ಮಾಡಿರೋ ಈ ತಪ್ಪಿಗೆ ಕಾರ್ಕೋಟಕ ವಿಷ ಸರ್ಪಗಳಿಂದ 1351 ಸಾರಿ ಕಚ್ಚಿಸಿಕೊ. ಆಗಲಿ ಪತಿದೇವ, ನಿಮ್ಮ ಮಾತೆ ಗುರು ಸರ್ ಶಾಸನ. ಗುರು ಸರ್ ನೋಡಿದ್ರು ಮಂಗಳೂರು ಅವರು, ಇವಳು ನೋಡಿದ್ರೆ ಹಾಸನ ಅಂದ್ಬಿಟ್ಟೋಯ್ತೋಳ. ಅದು ಹಾಸನ ಅಲ್ಲ ಕಣೋ, ಮತ್ತೆ ಶಾಸನ. ಏನ್ ತುಮಕೂರು ಪಕ್ಕ ಇರೋದ? ಈ ಸ್ವರ್ಗ ಹೆಂಗೈತೆ ಅಂತ ಒಂಚೂರು ತೋರ್ಸು ಬಾ. ತೋರಿಸ್ತೀನಿ. ಅದೇ ನಿನ್ನ ಹೆಂಡತಿ ಯಾವ ತರ ಕಚ್ಚಿಸ್ಕತ್ತವಳೆ ಅಂತ ನೋಡೋಣ ನಡಿ. ಹಿಂಗ್ ಬಾರೋ, ಅಲ್ಲೇ ಹೋಯ್ತಿದ್ಯಾ? ನನಗೆ ದಾರಿ ಹೇಳ್ಕೊಡ್ತಾವನೆ. ಲೇ ಸಾಬ್ರಾಣಿ, ನಿನಗಲ್ಲಿ ಕಷ್ಟ ಆಯ್ತು ಅಂತ ಇಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ರೆಂಟ್ ಕಟ್ಟೋರು ಯಾರು? ಕರೆಂಟ್ ಬಿಲ್ ಕಟ್ಟೋರು ಯಾರು? ಹುಡ್ಸಿದಲ್ಲಪ್ಪ 4 ಮಕ್ಳು, ಅದಕ್ಕೆ ಚಡ್ಡಿ ಇಕ್ಕೋರು ಯಾರು? ಯಾರು? ಏನಪ್ಪ ಇದು? ಎಲ್ಲಿ ನನ್ನ ಅಮ್ಮ? ಹೆಂಡತಿ ವಾಯ್ಸ್ ಕೇಳಿಸ್ತಾ ನರಕಕ್ಕೆ ಹುಡಿಕ ಬಂದ್ಬಿಟ್ಟವಳಲ್ಲಪ್ಪ ಇವಳು. ಎಲ್ಲಿ? ಸುಸ, ನಾನು ನಿನ್ನಿಂದೇನೆ ಇದೀನಿ ಸುಸ. ಅಯ್ಯೋ ಸುಸ, ಸತ್ತೋಗ್ಬಿಟ್ಟಲ್ಲ ಸುಸ.